ಧರ್ಮ ಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ನಮ್ಮ ಸನಾತನ ಧರ್ಮದಲ್ಲಿ ದೇವರನ್ನು ಒಲಿಸಲು ಸರಳವಾದ ಮಾರ್ಗವೆಂದರೆ ಭಕ್ತಿ ಮಾರ್ಗ. ಕೇವಲ ಭಕ್ತಿಯಿಂದ ವ್ಯಕ್ತಿಯು ತನ್ನ ಪ್ರೀತಿಯ ದೇವತೆಗೆ ಶರಣಾಗಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದೇವರ ವಿಶೇಷ ಕೃಪೆಯು ಆತನ ಭಕ್ತರ ಮೇಲೆ ಬೀಳುತ್ತದೆ. ಭಕ್ತಿಯಿಂದ ಪೂಜೆ ಮತ್ತು ಉಪವಾಸ ಮಾಡಿ ಪೂಜೆಯು ಆರತಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಆದರೆ ಪೂಜೆಯ ಕೊನೆಯಲ್ಲಿ ಆರತಿ ಏಕೆ ಮಾಡಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಧಾರ್ಮಿಕ ಪಂಡಿತರ ಪ್ರಕಾರ ಆರತಿಯೂ ಸಹ ಪೂಜಾ ವಿಧಾನವಾಗಿದೆ. ಈ ಸಂದರ್ಭದಲ್ಲಿ ದೇವರ ಆರತಿಯನ್ನು ತಟ್ಟೆಯಲ್ಲಿ ತುಪ್ಪ, ಕರ್ಪೂರ ಮತ್ತು ಬತ್ತಿಯನ್ನು ಬೆಳಗಿಸುವ ಮೂಲಕ ಮಾಡಲಾಗುತ್ತದೆ. ಬನ್ನಿ, ದೇವರಿಗೆ ಆರತಿ ಅರ್ಪಿಸುವುದರ ಧಾರ್ಮಿಕ ಮಹತ್ವ, ವೈಜ್ಞಾನಿಕ ಮಹತ್ವ ಮತ್ತು ವಿಧಿ ವಿಧಾನಗಳೊಂದಿಗೆ ಆರತಿ ಮಾಡುವುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ದೇವರನ್ನು ಆರಾಧಿಸಿದ ನಂತರ ಗಂಟೆಗಳ ಶಬ್ದದಿಂದ, ಜಾಗಂಟೆಯ ಶಬ್ದದಿಂದ ಮತ್ತು ಶಂಖದ ಧ್ವನಿಯೊಂದಿಗೆ ದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ. ಸನಾತನ ಧರ್ಮದಲ್ಲಿ ಆರತಿ ಇಲ್ಲದ ಯಾವುದೇ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಜನರು ಆರತಿಯ ತಟ್ಟೆಯನ್ನು ಅಲಂಕರಿಸಿಕೊಂಡು ನಂತರ ಪೂಜೆಗೆ ಕುಳಿತುಕೊಳ್ಳುತ್ತಾರೆ. ಪೂಜೆಯಲ್ಲಿ ಆರತಿ ಏಕೆ ಮುಖ್ಯವಾಗಿದೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನಾವು ಸ್ಕಂದ ಪುರಾಣದಲ್ಲಿ ನೋಡಬಹುದು. ಈ ಪುರಾಣದಲ್ಲಿ ಒಬ್ಬ ವ್ಯಕ್ತಿಗೆ ಮಂತ್ರ ಗೊತ್ತಿಲ್ಲದಿದ್ದರೆ, ಪೂಜಾ ವಿಧಾನ ತಿಳಿದಿಲ್ಲವಾದರೂ ಸಹ ಆರತಿ ಮಾಡಿದರೆ ದೇವರು ತನ್ನ ಆರಾಧನೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತಾನೆ ಎಂದು ಹೇಳಲಾಗಿದೆ. ಆರತಿಯ ಬಗ್ಗೆ ಅನೇಕ ಶ್ಲೋಕಗಳನ್ನು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಅದರಲ್ಲಿ ಒಂದು ಪದ್ಯವಿದೆ. ಯಥೈವೋಧ್ವಗತಿರ್ನಿತ್ಯಂ ರಾಜನ್ ದೀಪಶಿಖಾಶುಭ ದೀಪದಾತುಸ್ತಥೈವೋಧ್ವಗತಿರಭವತಿ ಶೋಭನಾ. ಅದರ ಅರ್ಥವೇನೆಂದರೆ, ಆರತಿಯ ಸಮಯದಲ್ಲಿ ದೀಪದ ಜ್ವಾಲೆಯು ಮೇಲ್ಮುಖವಾಗಿ ಬೆಳಗುತ್ತಿರುತ್ತದೆ. ಅದೇ ರೀತಿ ಆರತಿ ಮಾಡುವ ಮತ್ತು ಸ್ವೀಕರಿಸುವ ವ್ಯಕ್ತಿಯ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತದೆ. ಅಲ್ಲದೆ ಸಾಧಕನ ಆಧ್ಯಾತ್ಮಿಕ ದೃಷ್ಟಿ ಅತ್ಯುನ್ನತ ಮಟ್ಟವನ್ನು ತಲುಪುತ್ತದೆ. ಆರತಿಯ ವಿಧಗಳು: ದೀಪಮಾಲಾ ಆರತಿ, ನೀರಿನಿಂದ ತುಂಬಿದ ಶಂಖದೊಂದಿಗೆ ಆರತಿ, ಮಾವಿನ ಎಲೆಗಳು ಮತ್ತು ಅರಳಿ ಇತ್ಯಾದಿಗಳಿಂದ ಆರತಿ. ಆರತಿ ಮಾಡುವುದರ ಧಾರ್ಮಿಕ ಮಹತ್ವ: ಭಕ್ತರು ಆರತಿಯು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ನಂಬುತ್ತಾರೆ. ಅವರು ಉರಿಯುತ್ತಿರುವ ಬತ್ತಿಗಳನ್ನು ದೇವತೆಗಳಿಗೆ ನಿಸ್ವಾರ್ಥ ಸೇವೆಯ ಸಂಕೇತವೆಂದು ನೋಡುತ್ತಾರೆ ಮತ್ತು ಅವರು ಸಹ ದೇವರ ಸೇವೆಯಲ್ಲಿ ಪೂರ್ಣ ಹೃದಯದಿಂದ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾರೆ. ಹೇಗೆ ದೀಪಗಳು ಉರಿಯುತ್ತಾವೋ ಹಾಗೆಯೇ ಭಕ್ತರು ಸಹ ಇಂತಹ ಸಮರ್ಪಿತ ಸೇವೆ ಮತ್ತು ವಿನಮ್ರ ಆರಾಧನೆಯ ಮೂಲಕ ತಮ್ಮ ಅಹಂಕಾರವನ್ನು ಕರಗಿಸಲು ಪ್ರಾರ್ಥಿಸುತ್ತಾರೆ. ಇದಲ್ಲದೆ ಬತ್ತಿಗಳು ಹೊರಸೂಸುವ ಬೆಳಕನ್ನು ದೇವರು ಮತ್ತು ಗುರುವಿನ ಬಗ್ಗೆ ಸರಿಯಾದ ಜ್ಞಾನದ ಪ್ರಕಾಶಮಾನ ಶಕ್ತಿಯ ರೂಪಕವಾಗಿ ನೋಡಲಾಗುತ್ತದೆ. ಈ ಜ್ಞಾನವು ಮಾತ್ರ ಅಜ್ಞಾನ ಮತ್ತು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುತ್ತದೆ. ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಆರತಿಗೆ ವೈಜ್ಞಾನಿಕ ಪ್ರಾಮುಖ್ಯತೆ ಇದೆ. ಆರತಿಯ ತಟ್ಟೆಯಲ್ಲಿ ಯಾವ ವಸ್ತುಗಳನ್ನು ಬಳಸಲಾಗುತ್ತದೆ ಎಂಬುದನ್ನು ನೆನಪಿಡಿ. ನೀವು ಹತ್ತಿ, ತುಪ್ಪ, ಕರ್ಪೂರ, ಹೂವುಗಳು, ಶ್ರೀಗಂಧದಂತಹ ವಸ್ತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಹತ್ತಿ ಶುದ್ಧವಾಗಿದ್ದು ಅದರಲ್ಲಿ ಯಾವುದೇ ಕಲ್ಮಶವಿಲ್ಲ. ಅದೇ ರೀತಿ ತುಪ್ಪವು ಹಾಲಿನ ಅತ್ಯಗತ್ಯ ಅಂಶವಾಗಿದೆ. ಕರ್ಪೂರ ಮತ್ತು ಶ್ರೀಗಂಧವು ಶುದ್ಧ ಮತ್ತು ಸಾತ್ವಿಕ ವಸ್ತುವಾಗಿದೆ. ಹತ್ತಿಯ ಬತ್ತಿಯನ್ನು ತುಪ್ಪ ಮತ್ತು ಕರ್ಪೂರದಿಂದ ಬೆಳಗಿಸಿದಾಗ ವಾತಾವರಣದಲ್ಲಿ ಅದ್ಭುತವಾದ ಪರಿಮಳ ಹರಡುತ್ತದೆ. ಹತ್ತಿರದ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕಣ್ಮರೆಯಾಗುತ್ತವೆ ಮತ್ತು ಸಕಾರಾತ್ಮಕ ಶಕ್ತಿಗಳು ಪರಿಚಲನೆಗೊಳ್ಳಲು ಪ್ರಾರಂಭಿಸುತ್ತವೆ. ಆರತಿಯ ಸಮಯದಲ್ಲಿ ಭಕ್ತಿಗೀತೆಗಳನ್ನು ಹಾಡುವುದು, ಶಂಖ ಊದುವುದು ಮತ್ತು ಗಂಟೆಗಳನ್ನು ಬಾರಿಸುವುದರ ನಡುವೆ ಯಾವ ದೇವರನ್ನು ಸ್ಮರಿಸುತ್ತಾರೋ ಆ ದೇವರ ಕಡೆಗೆ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಮನಸ್ಸಿನಲ್ಲಿ ಮೂಡುವ ದ್ವಂದ್ವತೆಯು ಕೊನೆಗೊಳ್ಳುತ್ತದೆ. ನಿದ್ರಿಸುತ್ತಿರುವ ಆತ್ಮವು ನಮ್ಮ ದೇಹದಲ್ಲಿ ಎಚ್ಚರಗೊಳ್ಳುತ್ತದೆ. ಅದರ ಮೂಲಕ ನಮ್ಮ ಮನಸ್ಸು ಮತ್ತು ದೇಹವು ಶಕ್ತಿಯುತವಾಗುತ್ತದೆ, ಅನುಭವಿಸಲಾಗುತ್ತದೆ ಮತ್ತು ದೇವರ ಅನುಗ್ರಹವು ನಮಗೆ ದೊರೆಯುತ್ತದೆ. ಕರ್ಪೂರದಿಂದ ಆರತಿ ಏಕೆ ಮಾಡಬೇಕು? ಕರ್ಪೂರದ ವಾಸನೆಯು ವಾತಾವರಣದಲ್ಲಿ ವೇಗವಾಗಿ ಹರಡುತ್ತದೆ. ಇದು ವಿಶ್ವದಲ್ಲಿರುವ ಸಕಾರಾತ್ಮಕ ಶಕ್ತಿಗಳನ್ನು ದೈವಿಕ ಶಕ್ತಿಗಳು ಆಕರ್ಷಿಸುತ್ತದೆ. ಆರತಿಯು ದೈವಿಕ ಶಕ್ತಿಯು ಪೂಜಾ ಸ್ಥಳಕ್ಕೆ ತಲುಪಲು ಬಳಸುವ ಮಾಧ್ಯಮವಾಗಿದೆ. ಆರತಿ ಮಾಡುವಾಗ ಭಕ್ತನು ಪೂರ್ಣ ಹೃದಯದಿಂದ ದೇವರ ಆರತಿಯನ್ನು ಮಾಡುತ್ತಿದ್ದೇನೆ ಎಂದು ಭಾವಿಸಬೇಕು. ತುಪ್ಪದ ಜ್ವಾಲೆಯನ್ನು ಆತ್ಮದ ಜ್ವಾಲೆ ಎಂದು ಪರಿಗಣಿಸಬೇಕು. ಭಕ್ತನು ತನ್ನ ಹೃದಯದಾಳದಿಂದ ದೇವರನ್ನು ಸ್ಮರಿಸಿದರೆ ಅದನ್ನು ಪಂಚರತಿ ಎಂದು ಕರೆಯಲಾಗುತ್ತದೆ. ಆರತಿಯನ್ನು ಹಗಲಿನಲ್ಲಿ 1 ರಿಂದ 5 ಬಾರಿ ಮಾಡಬಹುದು. ಮನೆಯಲ್ಲಿ 2 ಬಾರಿ ಆರತಿ ಮಾಡಲಾಗುತ್ತದೆ, ಬೆಳಿಗ್ಗೆ 1 ಬಾರಿ ಮತ್ತು ಸಂಜೆ 1 ಬಾರಿ. ಆಳವಾದ ಭಕ್ತಿ ವಿಜ್ಞಾನದ ಪ್ರಕಾರ ನಮಸ್ಕಾರ ಮಾಡುವಾಗ ಆರತಿ ಮಾಡುವ ಮೊದಲು 3 ಬಾರಿ ದೇವರಿಗೆ ಹೂವುಗಳನ್ನು ಅರ್ಪಿಸಬೇಕು.
ಅದರ ನಂತರ ದಿಯದಲ್ಲಿ ಸ್ವಲ್ಪ ತುಪ್ಪವನ್ನು ಇಟ್ಟು 3, 5 ಅಥವಾ 7 ಬತ್ತಿಗಳನ್ನು ಸುಟ್ಟು ದೇವರ ಆರತಿ ಮಾಡಬೇಕು. ಸಾಮಾನ್ಯವಾಗಿ ಆರತಿಯನ್ನು 5 ಅಥವಾ 7 ಬತ್ತಿಗಳಿಂದ ಮಾಡಲಾಗುತ್ತದೆ. ಇದನ್ನು ಪಂಚಪ್ರದೀಪ ಎಂದು ಕರೆಯಲಾಗುತ್ತದೆ. ಅದರ ನಂತರ ಆರತಿಯನ್ನು ಕರ್ಪೂರದಿಂದ ಮಾಡಲಾಗುತ್ತದೆ. ಕರ್ಪೂರದ ಹೊಗೆ ಪರಿಸರದಲ್ಲಿ ಹರಡುತ್ತದೆ. ಈ ಹೊಗೆ ವಿಶ್ವವಿಜ್ಞಾನದ ಶಕ್ತಿಯೊಂದಿಗೆ ನಮ್ಮ ಪೂಜೆಯನ್ನು ಸೇರುತ್ತದೆ. ಆರತಿ ಮಾಡುವ ನಿಯಮಗಳು. ಆರತಿ ಮಾಡುವುದು ಕೇವಲ ಒಂದು ಸರಳ ಹೆಜ್ಜೆಯಷ್ಟೇ ಅಲ್ಲ, ದೇವತೆಗಳ ಬಗ್ಗೆ ಅಪಾರ ಗೌರವ ತೋರಿಸುವ ಒಂದು ಮಾರ್ಗವೂ ಆಗಿದೆ. ಸರಿಯಾದ ಆಚರಣೆಗಳನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಆರತಿ ಮಾಡಲು ಹಲವಾರು ನಿಯಮಗಳಿವೆ. ದೇಹವನ್ನು ಶುಚಿಗೊಳಿಸಿಕೊಂಡು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ದೇವತೆಗಳ ಮುಂದೆ ಇರುವ ಆರತಿ ಪ್ರದೇಶ, ವಿಗ್ರಹ ಅಥವಾ ಚಿತ್ರವನ್ನು ಪ್ರಮುಖ ಸ್ಥಾನದಲ್ಲಿ ಇಡುವುದು. ತಟ್ಟೆ, ಘಂಟೆ, ಹೂವುಗಳು, ಧೂಪದ್ರವ್ಯ, ಕರ್ಪೂರ, ಸಣ್ಣ ಟವಲ್ ಅಥವಾ ಬಟ್ಟೆ ಮತ್ತು ನೀರಿನ ಪಾತ್ರೆಯಂತಹ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿ. ದೇವರ ಸಾನ್ನಿಧ್ಯವನ್ನು ಆಹ್ವಾನಿಸಲು ಪ್ರಾರ್ಥನೆಗಳು ಅಥವಾ ಮಂತ್ರಗಳನ್ನು ಪಠಿಸುವ ಮೂಲಕ ಅಥವಾ ಭಜನೆ ಕೀರ್ತನೆಗಳನ್ನು ಹಾಡುವ ಮೂಲಕ ಮಾತ್ರ ಆರತಿಯನ್ನು ಮಾಡಬಹುದು. ತಟ್ಟೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ದೇವರ ಮುಂದೆ ದೇವತೆಯ ನಮನ ಸಲ್ಲಿಸಿ, ಗೌರವ ಮತ್ತು ಭಕ್ತಿಯ ಸಂಕೇತವಾಗಿ ಹೂವುಗಳು, ಧೂಪದ್ರವ್ಯ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ. ದೀಪವನ್ನು ಬೆಳಗಿಸಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ. ಆರತಿ ಹಾಡುಗಳನ್ನು ಹಾಡುವಾಗ ಅಥವಾ ಮಂತ್ರಗಳನ್ನು ಪಠಿಸುವಾಗ ದೇವರ ಮುಂದೆ ದೇವತೆಯನ್ನು ಪ್ರದಕ್ಷಿಣಾಕಾರವಾಗಿ ಚಲಿಸಿ. ನಿಮ್ಮ ಎಡಗೈಯಿಂದ ಗಂಟೆ ಬಾರಿಸಿ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸಹಾಯ ಮಾಡುವ ಆಹ್ಲಾದಕರ ಶಬ್ದವನ್ನು ಸೃಷ್ಟಿಸಿ. ಆರತಿಯ ಕೊನೆಯಲ್ಲಿ ದೀಪದ ಮೇಲೆ ಕರ್ಪೂರದ ತುಂಡನ್ನು ಬೆಳಗಿಸಿ. ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ದೇವರ ಮುಂದೆ ಕರ್ಣೀಯ ಚಲನೆಗಳನ್ನು ಮಾಡಿ. ಆರತಿಯನ್ನು ಪೂರ್ಣಗೊಳಿಸಿದ ನಂತರ ಹಾಜರಿದ್ದವರಿಗೆ ಪ್ರಸಾದ ರೂಪದಲ್ಲಿ ನೈವೇದ್ಯವನ್ನು ವಿತರಿಸಿ ಮತ್ತು ಶುದ್ಧೀಕರಣದ ಒಂದು ರೂಪವಾಗಿ ನಿಮ್ಮ ಬಲಗೈಯಲ್ಲಿ ಕೆಲವು ಹನಿ ನೀರನ್ನು ಕುಡಿಯಿರಿ. ಕೊನೆಯ ಭಾಗದಲ್ಲಿ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೂಲಕ, ದೇವತೆಯಿಂದ ಆಶೀರ್ವಾದವನ್ನು ಪಡೆಯುವ ಮೂಲಕ ಆರತಿಯನ್ನು ಮುಕ್ತಾಯಗೊಳಿಸಿ. ದೀಪವನ್ನು ಅದರ ಮೂಲ ಸ್ಥಾನದಲ್ಲಿ ಇರಿಸಿ. ಆರತಿಯಿಂದ ಶಕ್ತಿಯನ್ನು ಪಡೆಯುವುದು ಹೇಗೆ? ಆರತಿಯಿಂದ ಶಕ್ತಿಯನ್ನು ತೆಗೆದುಕೊಳ್ಳುವಾಗ ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳಿ. ನಿಮ್ಮ 2 ಅಂಗೈಗಳನ್ನು ಆರತಿಯ ಮೇಲೆ ಸುತ್ತಿ ನಂತರ ನಿಮ್ಮ ಕಣ್ಣುಗಳನ್ನು ಮತ್ತು ನಿಮ್ಮ ತಲೆಯ ಮಧ್ಯಭಾಗವನ್ನು ಸ್ಪರ್ಶಿಸಿ. ದಯವಿಟ್ಟು ಕನಿಷ್ಠ 5 ನಿಮಿಷಗಳ ಕಾಲ ನೀರನ್ನು ಮುಟ್ಟಬೇಡಿ. ಆರತಿಯ ಜ್ವಾಲೆಯಲ್ಲಿ ದೈವಿಕ ಶಕ್ತಿ ಹರಡುತ್ತದೆ ಎಂದು ನಂಬಲಾಗಿದೆ. ಭಕ್ತರು ಹಣೆಯ ಮೇಲೆ ಆರತಿಯನ್ನು ತೆಗೆದುಕೊಳ್ಳುವುದರಿಂದ ಧನ್ಯರಾಗುತ್ತಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.